ಇದರಿಂದ ಅವರಿಗೆ ಐ ಪ್ರಾಬ್ಲಮ್ಮು, ಹೆಡೇಕು, ವರ್ಟಿಗೋ, ಡಿಜಿನೆಸ್ಸು ಮತ್ತು ಬ್ಯಾಕ್ ಪೇಯ್ನು, ನೆಕ್ ಪೇಯ್ನು, ಎಸಿಡಿಟಿ ಎಲ್ಲ ಸಮಸ್ಯೆ ಆಯಿತು. ಈಗ ನಾವು ಮತ್ತೆ ಟೆಂಪ್ರೋಮ್ಯಾಂಡಿಬುಲರ್ ಜಾಯಿಂಟ್ ಅಂತ ಒಂದು ಸಮಸ್ಯೆ ಬರುತ್ತೆ. ನೀವು ಡೆಂಟಿಸ್ಟ್ ಹತ್ರ ಹೋದಾಗ ಬರೀ ಅವರು ಹಲ್ಲಿನ ಸಮಸ್ಯೆ ಮಾತ್ರ ಚೆಕ್ ಮಾಡ್ತಾರೆ. ನಾವು ಕ್ಯಾರೋಪ್ರಾಕ್ಟಿಕ್ ಬಂದಾಗ ಕೈರೋಡಾಂಟಿಕ್ ಅಂತ ಒಂದು ಬ್ರಾಂಚ್ ಇದೆ, ಡೆಂಟಲ್ ಪ್ಲಸ್ ಕೈರೋಪ್ರಾಕ್ಟಿಕ್ ಕೈರೋಡಾಂಟಿಕ್ಸ್ ಅಂತ. ಅದರಲ್ಲಿ ಎಂಕಲ್ಲು ಟ್ವಿಸ್ಟ್ ಆದಾಗ ಮತ್ತು ಲೆಗ್ ಲೆಂತ್ ಹೆಚ್ಚು ಕಡಿಮೆ ಆದಾಗ ನಿಮಗೆ ಇಲ್ಲಿ ಪೇನ್ ಬರುತ್ತೆ. ಇದರಿಂದ ಏನಂದರೆ ಹೆಡೇಕ್ ಬರುತ್ತೆ, ಕಿವಿಯಲ್ಲಿ ಸಮಸ್ಯೆ ಆಗುತ್ತೆ, ಕಿವಿಯಲ್ಲಿ ನೋವು ಬರುತ್ತೆ, ಮತ್ತು ಐ ವಿಷನ್ ಬ್ಲರ್ ಆಗುತ್ತೆ, ಜೊತೆಗೆ ಮೈಗ್ರೇನ್ ಆಗುತ್ತೆ, ಮತ್ತು ರಾತ್ರಿ ಎಲ್ಲ ಬ್ರೆಕ್ಸಿಸಮ್, ಹಲ್ಲು ಕಚ್ಚೋದೆಲ್ಲ ಸಮಸ್ಯೆ ಆಗುತ್ತೆ. ಹೀಗಾಗಿ ನೀವು ಎಷ್ಟೇ ಡೆಂಟಿಸ್ಟ್ ಹತ್ರ ಹೋದರೂ ಕೂಡ ನಿಮಗೆ ಕಡಿಮೆ ಆಗಲ್ಲ. ನಾವು ಅಲೈನ್ಮೆಂಟನ್ನು ಮಾಡ್ತೀವಿ, ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟ್ ಅಲೈನ್ಮೆಂಟು ಮತ್ತು ನೆಕ್ ಅಲೈನ್ಮೆಂಟ್ ಮಾಡಿದಾಗ ಈ ಸಮಸ್ಯೆ ಸಾಲ್ವ್ ಆಗುತ್ತೆ. ಸೊ ನೀವೇ ನೋಡಿದ್ರೆ ಅವರು ನಮ್ಮ ಮುಂದೆ ಟ್ರೀಟ್ಮೆಂಟ್ ತೊಗೊಂಡಾಗ ಬರೀ 10 ನಿಮಿಷದಲ್ಲಿ ಇಡೀ ಬಾಡಿಯಲ್ಲಿ ಒಂದು ಸ್ಪೈನು ಮತ್ತು ಈ ಶೋಲ್ಡರು, ಸ್ಕ್ಯಾಪುಲೆ, ಶೋಲ್ಡರ್ ಬ್ಲೇಡು, ಹಿಪ್ಪು ಮತ್ತು ಈ ಲೆಗ್ ಲೆಂತು ಪ್ರತಿಯೊಂದನ್ನು ನಾವು ರೀಸೆಟ್ ಮಾಡಿದಾಗ ಎಷ್ಟೋ ಮುಂದೆ ಆಗಬಹುದಾದ ಡ್ಯಾಮೇಜನ್ನು ತಡಿಬಹುದು. ಇದು ಒಂಥರ ಹೋಲಿಸ್ಟಿಕ್ ಅಪ್ರೋಚು. ಸೊ ನಮ್ಮ ಹತ್ರ ಅವ್ರು ಬಂದಾಗ ನಾವು ಒಬ್ಬರು ENT ಡಾಕ್ಟರ್ ಕೊಡೋ ಟ್ರೀಟ್ಮೆಂಟು, ಐ ಡಾಕ್ಟರು, ಡೆಂಟಿಸ್ಟು, ಆರ್ಥೋಡಾಂಟಿಸ್ಟು, ಒಬ್ಬರು ಪಲ್ಮಾಲಜಿಸ್ಟು, ಒಬ್ಬರು ಆರ್ಥೋಪೆಡಿಕ್ಕು, ಒಬ್ಬರು ನ್ಯೂರಾಲಜಿಸ್ಟು, ಎಲ್ಲ ಡಾಕ್ಟ್ರು ಕೊಡೋ ಟ್ರೀಟ್ಮೆಂಟನ್ನು ಒಂದರಲ್ಲೇ ಕೊಡ್ಬೋದು. 100% ನ್ಯಾಚುರಲ್ ಆಗಿರುತ್ತೆ, ಇಮಿಡಿಯೇಟ್ ರಿಸಲ್ಟು, ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರಲ್ಲ, ಜೊತೆಗೆ ಇದು ಪರ್ಮನೆಂಟ್ ರಿಸಲ್ಟು, ಬರೀ ಟೆಂಪ್ರರಿ ಅಂತಲ್ಲ. ಸೊ ಇದು ಹೀಗಾಗಿ ನಾವು ಕೈರೋಪ್ರಾಕ್ಟಿಕನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಇದು ನಿಮ್ಮ ಮುಂದೆ ಒಂದು ಲೈವ್ ಎಕ್ಸಾಂಪಲ್ ಅಷ್ಟೇ. ಓಕೆ, ಕೆಳಗಡೆ ಮೇಲೆ ಮಲ್ಕೊಳ್ಳಿ, ನಾನು ಚೆಕ್ ಮಾಡ್ತೀನಿ. ಓಕೆ, ನಿಮ್ಮ ರೈಟ್ ಲೆಗ್ಗು ಶಾರ್ಟ್ ಇದೆ. ಸೊ ಹೀಗಾಗಿ ನಿಮ್ಮ ಭಾರ ಎಲ್ಲ ಲೆಫ್ಟ್ ಲೆಗ್ ಮೇಲೆ ಬೀಳ್ತಾ ಇದೆ. ಈ ಥರ ಇದ್ದಾಗ ನಿಮಗೆ ಲೆಫ್ಟಲ್ಲಿ ಪೇನ್ ಇರುತ್ತೆ, ಇಲ್ಲಿ ಇದೆ ಪೇನು. ಓಕೆ, ಮತ್ತು ಇಲ್ಲಿ ಪೇನ್ ಇರುತ್ತೆ ನೋಡಿ, ಕರೆಕ್ಟಾಗಿ ಇದೆಯಾ ಇಲ್ಲಿ? ಓಕೆ ಓಕೆ, ಫೈನ್. ಮತ್ತು ನಿಮಗೆ ಮಲ್ಕೊಳ್ಳಿ, ಇಲ್ಲಿ ಪೇನ್ ಇರುತ್ತೆ ಜೊತೆಲಿ ನೋಡಿ, ಇದೆಯಾ? ಇಟ್ಸ್ ವೆರಿ ಹಾರ್ಡ್. ಓಕೆ, ಕೈ ಕಡೆ ಬಿಡಿ. ಇಲ್ಲಿ ಪೇನ್ ಇದೆಯಾ? ವೆರಿ ಹಾರ್ಡ್ ಆಗಿದೆ ನೋಡಿ, ಲೆಫ್ಟಲ್ಲಿದೆ ನಿಮಗೆ. ಇಲ್ಲಿ ಪೇನ್ ಇದೆಯಾ? ಓಕೆ. ಸೊ ನಿಮಗೆ ರೈಟ್ ಲೆಗ್ ಶಾರ್ಟ್ ಇದೆ, ಇಲ್ಲಿ ಪೇನ್ ಇರುತ್ತೆ ನೋಡಿ, ಇದೆಯಾ? ಓಕೆ. ಮತ್ತು ಈ ಕಡೆ ಕೂಡ ಪೇನ್ ಇದೆ ನಿಮಗೆ, ಇರುತ್ತೆ ನೋಡಿ, ಇಲ್ಲಿ ಇದೆಯಾ? ಓಕೆ. ನೆಕ್ಸ್ಟು ಈಗ ನಿಮ್ಮ DMJ ಪೇನ್ ಬರ್ತಾ ಇದೆ, ಅದಕ್ಕೆ ಏನು ಕಾರಣ ಅಂತ ನೋಡೋಣ. ನೋಡಿ, ಇಲ್ಲಿ ಪೇನ್ ಇದೆ ನೋಡಿ,